ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂಗೆ ಮಾತಾಡಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ನಾನು ಈ ತಿಂಗಳು ಜುಲೈ ತಿಂಗಳಲ್ಲಿ ಟ್ರಾನ್ಸಾಕ್ಷನ್ಗಳು ಮಾಡಿರ್ತೀನಿ. ಯೂಶುವಲ್ ಆಗಿ ನಾನು ಟ್ರಾನ್ಸಾಕ್ಷನ್ಗಳು ಎಲ್ಲರೂ ಮಾಡ್ತಾರೆ, ನಾನು ಮಾಡಿರ್ತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಈ ತಿಂಗಳು ಜುಲೈ 1ನೇ ತಾರೀಕು 10,000 ರೂಪಾಯಿ ಕಳ್ಸಿರ್ತೀನಿ. ಫಸ್ಟ್ 10,000 ರೂಪಾಯಿ ಹೋಗಲ್ಲ ಅಂತ 9,400 ರೂಪಾಯಿ ಕಳ್ಸಿರ್ತೀನಿ. 400 ರೂಪಾಯಿ ಬೇರೆ ಅಕೌಂಟ್ ಇಂದ ಕಳ್ಸಿರ್ತೀನಿ. ಓಕೆನಾ, 10,000ನೇ ಲೆಕ್ಕ ತಗೊಳ್ಳೋಣ. ಮತ್ತೆ 7ನೇ ತಾರೀಕು, ಇದೇ ತಿಂಗಳು 7ನೇ ತಾರೀಕು 70,000 ರೂಪಾಯಿ ಕಳ್ಸಿರ್ತೀನಿ. ಅದನ್ನು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. 8ನೇ ತಾರೀಕು ಅದ್ರ ನೆಕ್ಸ್ಟ್ ಡೇ 25,000 ರೂಪಾಯಿ ಕಳ್ಸಿರ್ತೀನಿ. ಸೊ ಟೋಟಲ್ ಎಷ್ಟಾಯ್ತು ಅಲ್ಲಿಗೆ? 1,05,000 ರೂಪಾಯಿ ಆಯ್ತು. ಮತ್ತೆ ಚಿಲ್ಲರೆ ಪಲ್ರೆ ಎಲ್ಲ ಟೀ ಕಾಫಿ ಅದು ಇದು ಹಾಳ ಮೂಳ ಅನ್ಕೊಂಡು ಒಂದು 20,000 ಅಂತಾನೆ ಇಟ್ಕೋಣ. ಟೋಟಲ್ ಆಗಿ 1,25,000ವರೆಗೂ ಟ್ರಾನ್ಸಾಕ್ಷನ್ ಮಾಡಿರ್ತೀನಿ. ಇನ್ನು ಈ ತಿಂಗಳೇ ಎಂಡ್ ಆಗಿರಲ್ಲ. ಸೊ ಇವ್ರೇನ್ ಮಾಡ್ತಾರೆ, ಹೆವಿ ಟ್ರಾನ್ಸಾಕ್ಷನ್ ಆಯ್ತು ಅಂತ ಹೇಳ್ಬಿಟ್ಟು ಅಕೌಂಟ್ ನ ಫ್ರೀಸ್ ಮಾಡಿದ್ದಾರೆ. ನಂದು ಇವತ್ತಿಗೆ 8ರಿಂದ 9 ದಿನ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಇವತ್ತಿನ 8 ದಿನದ ಹಿಂದೆ ಏನೋ ಹೆವಿ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ, ಸೊ 24 ಅವರ್ಸ್ ಆದ್ಮೇಲೆ ಸರಿ ಹೋಗ್ಬೋದು ಅನ್ಕೊಂಡು ನಾನು 2 ಡೇಸ್ ವೇಟ್ ಮಾಡ್ತೀನಿ. ಅಕೌಂಟ್ ಫ್ರೀಸ್ ಮಾಡಿರ್ತಾರೆ, ಒಂದು ಇಂಟಿಮೇಷನ್ ಕೊಡಲ್ಲ, ಏನೂ ಕೊಡಲ್ಲ. ಈ ಬ್ಯಾಂಕ್ ಆಫ್ ಇಂಡಿಯಾದವರು ಏನೋ ಹಿಂಗಾಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು, ಸೊ ಬ್ಯಾಂಕಿಗೆ ಹೋಗ್ಬಿಟ್ಟು ವಿಚಾರಿಸೋಣ ಅಂತಂದ್ರೆ ಅವತ್ತು ಗುರುವಾರ ನಂದು ಅಕೌಂಟ್ ಫ್ರೀಸ್ ಆಗಿರುತ್ತೆ. ಶುಕ್ರವಾರ ವೇಟ್ ಮಾಡ್ತೀನಿ. ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಬರುತ್ತೆ ಲಾಸ್ಟ್ ವೀಕ್. ಸಂಡೇ ಮಾಮೂಲಿ ರಜಾ. ಸೊ ಹಂಗಾಗಿ ಏನ್ ಮಾಡ್ತೀನಿ, ಮಂಡೇ ಹೋಗ್ತೀನಿ ನಾನು ಬ್ಯಾಂಕಿಗೆ. ಮಂಡೇ ಹೋಗಿ ವಿಚಾರಿಸಿದಾಗ, ಇಲ್ಲ ಸರ್ ನಿಮ್ದು ಹೆವಿ ಟ್ರಾನ್ಸಾಕ್ಷನ್ ಆಗಿದೆ, ಸೊ ಲೆಕ್ಕ ಬೇಕು ಅಂತ ಕೇಳ್ತಾರೆ. ಅರೆ ಲೆಕ್ಕ ಬೇಕಾ ಸ್ವಾಮಿ? ನನ್ನ ಅಕೌಂಟ್ ಅಲ್ಲಿ ನಂದು ಕರೆಂಟ್ ಅಕೌಂಟ್ ಇರೋದು, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನನ್ನ ಕರೆಂಟ್ ಅಕೌಂಟ್ ಇರೋದು, ನನ್ಗೆ ಲಿಮಿಟ್ ಇರೋದು 3 ಲಕ್ಷನೋ 3.5 ಲಕ್ಷ 4 ಲಕ್ಷ ಹತ್ರ ನನಗೆ ಲಿಮಿಟ್ ಇದೆ ಬ್ಯಾಂಕ್ ಅಲ್ಲಿ. ಸೊ ನಮ್ದು ಬಿಸ್ನೆಸ್, ನಾನು ಬಿಸ್ನೆಸ್ ಮಾಡ್ತಿರೋದ್ರಿಂದ ನನಗೆ ಹೆವಿ ಟ್ರಾನ್ಸಾಕ್ಷನ್ ಇರುತ್ತೆ. ಅಕೌಂಟಿಗೆ ದುಡ್ಡು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾನಿಲ್ಲಿ ಟ್ರಾನ್ಸಾಕ್ಷನ್ ಮಾಡಿರೋದು ಹಬ್ಬಬ್ಬ ಅಂದ್ರೆ 1,25,000 ಇಲ್ಲ ಹತ್ತತ್ರ 1.5 ಲಕ್ಷನೇ ಇಟ್ಕೋಣ. ಇನ್ನು ನನ್ನ ಲಿಮಿಟ್ 1.5ರಿಂದ 2 ಲಕ್ಷವರೆಗೂ ಲಿಮಿಟ್ ಇರುತ್ತೆ. ಇವ್ರೇನ್ ಮಾಡಿದ್ದಾರೆ, ಅಕೌಂಟ್ ಫ್ರೀಸ್ ಮಾಡ್ಬಿಟ್ಟು ಈ ಎಲ್ಲಿಂದ ಬಂತು ಲೆಕ್ಕ ಕೊಡಿ ಅಂತ ಕೇಳ್ತಾರೆ. ನಾವೇನು ತಗೊಂಡೋಗಿರಲ್ಲ, ಬರೀ ಪಾಸ್ಬುಕ್ ತಗೊಂಡೋಗಿರ್ತೀವಿ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಅವತ್ತು ಕೆಲಸ ಆಗಲ್ಲ, ಮಾರನೇ ದಿನ ಹೋಗ್ತೀನಿ, ಡಾಕ್ಯುಮೆಂಟ್ ಇದಕ್ಕೆ ಲೆಕ್ಕ ಕೊಡಿ ಅಂತ ಕೇಳ್ತಾರೆ. ಓಕೆ ಫೈನ್, ಅಂದ್ರೆ ಏನಕ್ಕೆ ಬಂತು, ಎಲ್ಲಿಂದ ಬಂತು ಅಮೌಂಟ್ ಅನ್ನೋದು ಒಂದು ಲೆಕ್ಕ ಕೊಟ್ರೆ ನಾವೇನಕ್ಕೆ ಯಾರಿಗೆ ಕೊಟ್ಟಿದ್ದೀವಿ, ಯಾವ ಬಿಸ್ನೆಸ್ಗೆ ಕೊಟ್ಟಿದ್ದೀವಿ, ಯಾವ ವ್ಯವಹಾರ ಮಾಡ್ತಾ ಇದೀವಿ ಅನ್ನೋದು ಕೊಡಿ ಅಂತ ಕೇಳಿದ್ರು. ಓಕೆ ಫೈನ್, ಕೊಡೋಣ, ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟೆ. ಅದಾದ್ಮೇಲೆ ಲೆಟರ್ ಕೊಡಿ ಅಂತ ಹೇಳಿದ್ರು, ರೈಟಿಂಗ್ ಅಲ್ಲಿ ಲೆಟರ್ ಬರೆದ್ಬಿಟ್ಟು ಕೊಟ್ಟೆ. ಇವ್ರೇನ್ ಹೇಳಿದ್ರು, ಸರ್ 24 ಅವರ್ಸ್ ಇಲ್ಲ 48 ಅವರ್ಸ್ ಅಲ್ಲಿ ಅಕೌಂಟ್ ಫ್ರೀಸ್ ಆಗುತ್ತೆ, ದಯವಿಟ್ಟು ಹೋಗಿ, ನೀವು ತೊಂದರೆ ಇದ್ ಮಾಡ್ಕೋಬೇಡಿ, ಸಮ್ ಟೈಮ್ಸ್ ಈ ತರದ್ ಆಗುತ್ತೆ, ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳಿದ್ರು. ಇವತ್ತಿಗೆ 8 ದಿನ ಆಯ್ತು. ಇವತ್ತಿನವರೆಗೂ ನನ್ನ ಅಕೌಂಟ್ ಅನ್ಫ್ರೀಸ್ ಆಗಿಲ್ಲ, ಟ್ರಾನ್ಸಾಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಅಮೌಂಟ್ ಬೇರೆ ಕಡೆಯಿಂದ ಬರೋದಿದೆ, ಅದನ್ನು ಹಾಕಿಸ್ಕೊಳಕ್ ಆಗ್ತಾ ಇಲ್ಲ. ಇವರು ಬ್ಯಾಂಕ್ ಅಲ್ಲಿ ಹೋದ್ರೆ ಸ್ಟ್ಯಾಂಡರ್ಡ್ SOP ಏನಾಗ್ತಾರೆ ಗೊತ್ತಾ? ಬೇರೆ ಬ್ಯಾಂಕ್ ತರ ಅಲ್ಲ ನಮ್ಮ ಬ್ಯಾಂಕು, ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ನೀವು ನಮ್ಮ ಬ್ಯಾಂಕಿಗೆ ಬಂದ್ರೆ ಇಮಿಡಿಯೇಟ್ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡರ್ಡ್ SOP ಎಲ್ಲ ಹಾಕಿರ್ತಾರೆ. ನೋಡಿದ್ರೆ ಈ ಸ್ಟ್ಯಾಂಡರ್ಡ್ SOP ಇದೆಯಲ್ಲ, ಅದ್ರ ತದ್ವಿರುದ್ಧವಾಗಿ ಇವ್ರು ನಡ್ಕೋತಾರೆ. ಓಕೆನಾ? ಬ್ಯಾಂಕಿಗೆ ಹೋದ್ರೆ ಕರೆಕ್ಟ್ ಆಗಿ ಎಂಪ್ಲಾಯ್ಸ್ ರೆಸ್ಪಾನ್ಸ್ ಮಾಡಲ್ಲ, ಕಾಯಿಸ್ತಾರೆ. ಎರಡನೇದಾಗಿ ಇವ್ರದ್ದು ಎಷ್ಟು ವರ್ಸ್ಟ್ ಇದೆ ಬ್ಯಾಂಕು ಅಂತಂದ್ರೆ, ಪ್ರತಿದಿನ ಸಂಜೆ 5:30 6 ಗಂಟೆ ಆಯ್ತು ಅಂತಂದ್ರೆ ಸರ್ವರ್ ಡೌನ್. ಅದ್ ಯಾವಾಗ ಮತ್ತೆ ಸರ್ವರ್ ಸರಿ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಾಂದ್ರೆ ಅಮೌಂಟ್ ಸ್ಟಕ್ ಆಗ್ಬಿಡುತ್ತೆ. 2 ಡೇಸ್ ಆದ್ಮೇಲೆ ನಿಮ್ಮ 48 ಅವರ್ಸ್ ಆದ್ಮೇಲೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅಂತ. ಈ ತರ ಬರೇ ಟೆಕ್ನಿಕಲ್ ಪ್ರಾಬ್ಲಮ್ಗಳೇ ಇದಾವೆ. ಅರ್ಥ ಆಯ್ತಾ? ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತಿಗೆ 8 ದಿನ ಆಯ್ತು ಸ್ನೇಹಿತರೆ, ಗುರುವಾರ ಇವತ್ತು 8 ದಿನ ಆಯ್ತು. 8 ದಿನದಲ್ಲಿ ನಾನು ಟ್ರಾನ್ಸಾಕ್ಷನ್ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಬೇಜಾರಾಗ್ಬಿಟ್ಟಿದೆ. ಯಾರಾದ್ರೂ ಈ ಬ್ಯಾಂಕು ಪೀಣ್ಯ ಸೆಕೆಂಡ್ ಸ್ಟೇಜು VITC ಬಿಲ್ಡಿಂಗ್ ಅಲ್ಲಿ ಇರ್ತಕ್ಕಂತಹ ಬ್ಯಾಂಕ್ ಆಫ್ ಇಂಡಿಯಾ ಗೆ ಸಂಬಂಧಪಟ್ಟಂತೆ ಎಂಪ್ಲಾಯೀಸ್ ಯಾರಾದ್ರೂ ಇದ್ರೆ ದಯವಿಟ್ಟು ನನ್ನ ಅಕೌಂಟ್ ಅನ್ನ ಫ್ರೀಸ್ ಮಾಡಿರೋದನ್ನ ಅನ್ಫ್ರೀಸ್ ಮಾಡಿ ಕೊಡಿ. ಇಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮ್ಮ ಬ್ಯಾಂಕಿನಲ್ಲಿ ನಾನು ಯಾವುದೇ ರೀತಿಯ ವ್ಯವಹಾರಗಳು ನಾನು ಇಟ್ಕೊಳ್ಳಲ್ಲ, ನನ್ನ ಟ್ರಾನ್ಸಾಕ್ಷನ್ಗಳನ್ನ ನಾನು ಮಾಡಲ್ಲ. ನಿಮಗೆ ದೊಡ್ಡ ನಮಸ್ಕಾರಪ್ಪ. ಅರ್ಥ ಆಯ್ತಾ? ನೀವು ಕೊಟ್ಟಿರೋ ಸ್ಟ್ಯಾಂಡರ್ಡ್ SOPಗೂ ನೀವು ನಡ್ಕೋತಾ ಇರೋ ರೀತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇನ್ನೊಂದು, ನನ್ನ ATM ಕಳೆದೋಗಿ 2 ವರ್ಷ ಆಯ್ತು ಸ್ನೇಹಿತರೆ. 2 ವರ್ಷದಿಂದ ಒಂದು ATM ತಗೊಳಕ್ ಆಗ್ತಲ್ಲ ನನ್ನ ಬ್ಯಾಂಕಲ್ಲಿ, ಗೊತ್ತಾ ನಿಮ್ಗೆ? 108 ಪ್ರಾಬ್ಲಮ್ಗಳು. ಅದಕ್ಕೆ ಒಂದು ಫಾರಂ ಫಿಲ್ಅಪ್ ಕೊಡ್ಬೇಕಂತೆ. ಓಕೆ ಫೈನ್, ಫಾರಂ ಫಿಲ್ಅಪ್ ಮಾಡಬೇಕು, ಡೀಟೇಲ್ಸ್ಗೋಸ್ಕರ ಕೊಡೋಣ. ಇವ್ರದ್ದು ATM ತಗೊಳಕ್ ಪ್ರೊಸೀಜರ್ ಹೆಂಗಿದೆ ಗೊತ್ತಾ? ಫಾರಂ ಫಿಲ್ಅಪ್ ಮಾಡಿ ಕೊಡೋದಂತೆ.
ಇವ್ರು ಅದನ್ನ ಸಿಗ್ನೇಚರ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಂತೆ. 45 days ಇಂದ 60 days ವರೆಗೂ ವೇಟ್ ಮಾಡಬೇಕಂತೆ. ನಾವು ಬ್ಯಾಂಕ್ ಅಲ್ಲಿ ಏನ್ ಅಡ್ರೆಸ್ ಕೊಟ್ಟಿರ್ತೀವಲ್ಲ, ಅಡ್ರೆಸ್ ಪ್ರೂಫ್, ಆ ಅಡ್ರೆಸ್ ಪ್ರೂಫಿಗೆ ATM ಕಾರ್ಡ್ ಬರೋದಂತೆ. ಆ ಅಡ್ರೆಸ್ ಪ್ರೂಫ್ ಅಲ್ಲಿ ನಾವಿಲ್ಲ ಅಂತಂದ್ರೆ 1-2-3 days ಇವ್ರು ಇಟ್ಕೊಳ್ಳೋದಂತೆ ಬ್ಯಾಂಕ್ ಅಲ್ಲಿ, ಮತ್ತೆ ರಿಟರ್ನ್ ಕಳಿಸ್ತಾರಂತೆ. ಯಾವ್ದ್ರಿ ಇದು? ಯಾವ ಬ್ಯಾಂಕಲ್ಲೂ ಇಲ್ಲಪ್ಪ ಇದು ಈ ತರದ್ದು. ಯಾಕಂದ್ರೆ ನಾನು ಇನ್ನೊಂದು ಬ್ಯಾಂಕ್ ಇದೆ, ಯೂನಿಯನ್ ಬ್ಯಾಂಕ್ ಇದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಅಲ್ಲಿ ಯಾವಾಗಲೂ ಎನಿ ಟೈಮು ATM ಸ್ಟಾಕ್ ಆಗಿರುತ್ತೆ. ನಮ್ ATM ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಮ್ ATM ಕೊಡ್ದೋಯ್ತು ಅಂತ ಹೋಗಿ ಲೆಟರ್ ಕೊಟ್ರೆ ಇಮಿಡಿಯೇಟ್ ಕೊಡ್ತಾರೆ. ನೀವು ಹೋಗಿ ATM ಅಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆಗಿರತಕ್ಕಂತ ಒಂದು ಪಾಸ್ವರ್ಡ್ ನ ಹಾಕೊಂಡು ಅಂತ. ಆದ್ರೆ ಈ ಬ್ಯಾಂಕ್ ಅಲ್ಲಿ ಆ ತರದಲ್ಲ. ಯಪ್ಪ, ತಲೆನೋವು, ಎಷ್ಟು ಮಟ್ಟಕ್ಕೆ ತಲೆನೋವು ಕೊಡ್ತಾರೆ ಗೊತ್ತಾ ಇವರು. ಆ ಪಾಪ ಬ್ಯಾಂಕ್, ಇದು ಯೂನಿಯನ್ ಬ್ಯಾಂಕ್ ಅಲ್ಲಿ ಕೇಳ್ಕೊಂಡ್ರು ಮ್ಯಾನೇಜರು, ಸರ್ ನಿಮ್ ಟ್ರಾನ್ಸಾಕ್ಷನ್ ಚೆನ್ನಾಗಿದೆ, ನಮ್ಮಲ್ಲಿ ಕರೆಂಟ್ ಅಕೌಂಟ್ ಮಾಡ್ಕೊಳ್ಳಿ ಅಂತ. ಬೇಡಪ್ಪ, ಇರೋದೇ ಸಾಕು ಅಂತ ಹೇಳ್ಬಿಟ್ಟು ಈ ಕಿತ್ತೋಗಿರೋ ಬ್ಯಾಂಕ್ ಅಲ್ಲಿ ನಾನು ಮಾಡ್ಕೊಂಡೆ. ಈಗ ನೋಡಿದ್ರೆ ಹಣೆ ಬರ ಈ ತರುದು. ಏನ್ ಹೇಳ್ಬೇಕು ಹೇಳಿ ಇಂಥವ್ರನ್ನ. ಬೇಜಾರಾಗ್ಬಿಟ್ಟಿದೆ ಗುರುವೆ, ನನಗೆ ವ್ಯವಹಾರ ಮಾಡಕ್ಕಾಗಲ್ಲ, ಒಂದು ಅಮೌಂಟ್ ಹಾಕಿಸ್ಕೊಳಕ್ಕಾಗಲ್ಲ, ಟ್ರಾನ್ಸಾಕ್ಷನ್ ಮಾಡಕ್ಕಾಗಲ್ಲ. ಲೆಕ್ಕ ಕೊಡಿ, ಏನ್ರಿ ಲೆಕ್ಕ ಕೊಡಿ. ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ, ಕಣ್ಣು ಹಾಕ್ಬಿಡ್ತಾರೆ. ಯಾವ್ದು ಅಕೌಂಟ್ ಇದು, ಎಲ್ಲಿಂದ ಬರ್ತಾ ಇದೆ, ಇವ್ರ ಬಿಸ್ನೆಸ್ ಏನು, ಇವ್ರ ಹಣೆ ಬರ ಏನು, ಎಲ್ಲದನ್ನು ಟ್ರ್ಯಾಕ್ ಮಾಡ್ಬಿಡ್ತಾರೆ. ಪ್ರತಿಯೊಂದೂ ಆಡಿಟಿಂಗ್ ಕೊಡ್ತೀವಿ ಸ್ನೇಹಿತರೆ. ಅವ್ರು ಕೇಳಿದಾಗೆಲ್ಲ ಆಡಿಟಿಂಗ್ ಕೇಳ್ತಾರೆ, ಆಡಿಟಿಂಗು ಕೊಟ್ಟಿದ್ದೀನಿ. ಪ್ರತಿಯೊಂದು ಕೊಟ್ಟರು ಕೂಡ ನಮಗೆ ಈ ತರ ಮಾಡ್ತಾರೆ. ಬಿಸ್ನೆಸ್ ಮಾಡೋರ್ಗೆ, ಟ್ರಾನ್ಸಾಕ್ಷನ್ ಮಾಡೋರ್ಗೆ ನೀವು ಈ ತರ ತೊಂದರೆ ಕೊಟ್ಬಿಟ್ರೆ ಅರ್ಥ ಆಗ್ತಾ ಇಲ್ಲ ನನಗೆ ಏನ್ ಮಾಡ್ಬೇಕು ಅಂತ. ದಯವಿಟ್ಟು ನನಗೆ ಯಾರು ನೋಡ್ತಾ ಇದ್ದೀರಾ, ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿಗಳು ಯಾರಾದ್ರೂ ನೋಡಿದ್ರೆ ದಯವಿಟ್ಟು ನನಗೆ ಅನ್ಫ್ರೀಸ್ ಮಾಡ್ಕೊಡಿ. ನನಗೆ ಬಹಳ ಕಷ್ಟ ಆಗ್ತಿದೆ ಬಿಸ್ನೆಸ್ ಮಾಡಕ್ಕೆ ಅಥವಾ ವ್ಯವಹಾರ ಮಾಡಕ್ಕೆ, ನನಗೆ ಬಹಳ ಕಷ್ಟ ಆಗ್ತಿದೆ. ದಯವಿಟ್ಟು ನನಗೆ ಪದೇ ಪದೇ ನನ್ನ ಕೆಲಸಗಳು, ಸಾಕಷ್ಟು ಕೆಲಸಗಳು ಇರ್ತವೆ ನನಗೆ, ಅದನ್ನ ಹೊರತುಪಡಿಸಿ ಅದನ್ನ ಬಿಟ್ಟು ನಿಮ್ಮ ಬ್ಯಾಂಕಿಗೆ ನಾನು ಅಲಿಯಕ್ ಆಗಲ್ಲ. ಅರ್ಥ ಆಯ್ತಾ? ಗ್ರಾಹಕರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳಿ, ಬ್ಯಾಂಕಿಗೆ ಬರೋ ತರ ಮಾಡ್ಕೋಬೇಡಿ. ನಿಮ್ ಸರ್ವರ್ನ ಬಹಳ ಇಂಪ್ರೂವ್ ಆಗೋದಿದೆ, ತುಂಬಾ 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 ಇಂಪ್ರೂವ್ಮೆಂಟ್ ಆಗೋದಿದೆ. ಈಗಿರೋ ಟೆಕ್ನಾಲಜಿ ಪ್ರಕಾರ ನೀವು ಬಹಳನೇ ಹಿಂದೆ ಉಳಿದಿದ್ದೀರಿ, ಆಯ್ತಾ? ಸೊ ಹಂಗ್ ಲೆಕ್ಕ ಹಾಕಿದ್ರೆ ಯೂನಿಯನ್ ಬ್ಯಾಂಕೇ ಬೆಟರ್ ಇದೆ. ನಮ್ಮ ಗೌರ್ಮೆಂಟ್ ಬ್ಯಾಂಕ್ಸ್, ಕೆನರಾ ಬ್ಯಾಂಕು, SBI ಬ್ಯಾಂಕು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಆ ಸರ್ವರೇ ಸೂಪರ್ ಆಗಿದೆ ಕಣ್ರಿ ಅದ್ರದ್ದು. ಇದು ಸ್ಟಾರ್ಟಿಂಗ್ ಮಾಡಿದ್ ನಾನು 10 ವರ್ಷದ ಹಿಂದೆ ನಾನು ಮಾಡಿರೋ ಅಕೌಂಟ್. ಇದು ನಾರ್ಮಲ್ ಅಕೌಂಟ್ ಇತ್ತು. ಅದಾದ್ಮೇಲೆ ಟ್ರಾನ್ಸಾಕ್ಷನ್ಗಳಾಗ್ತಾ ಇತ್ತು, ಹೆವಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಅಂದಿದ್ಕೆ ಕರೆಂಟ್ ಅಕೌಂಟ್ ಮಾಡ್ಕೊಳ್ಳಿ ಅಂದ್ರು. ನನಗೆ ಇದೇ ಅಕೌಂಟ್ ಬೇಕು ಅಂತ ಹೇಳಿದ್ಕೆ ನನ್ನ ಲಕ್ಕಿ ಅಕೌಂಟ್ ಆಗಿರೋದ್ರಿಂದ ಇದೇ ಅಕೌಂಟಿಗೆ ಮಾಡ್ಕೊಟ್ಟಾದ್ಮೇಲೆ ಈ ತರ ಸಮಸ್ಯೆ, ಹಣೆ ಬರ. ಏನ್ ಹೇಳಬೇಕು ಹೇಳ್ರಿ ಇವ್ರಿಗೆ. ಸೊ ನಿಮ್ಗೂ ಈ ತರ ಸಮಸ್ಯೆ ಆಗಿದ್ಯಾ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅಂತ ಅನ್ಸಿದ್ರೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.